ನಮಸ್ತೆ ಎಲ್ಲರೂ ಹೇಗಿದ್ದೀರಿ? ನಾವು ಇವತ್ತು ಭೀಮಾ ಜ್ಯುವೆಲರ್ಸಿಗೆ ಬಂದಿದ್ದೀವಿ ಗೋಲ್ಡ್ ಪರ್ಚೇಸ್ ಮಾಡಲಿಕ್ಕೆ. ಏನು ವಿಶೇಷತೆ ಅಂದರೆ ನನ್ನ ಸ್ನೇಹಿತೆ ಒಬ್ಬಳು ಗೋಲ್ಡ್ ಟ್ರೀ ಹಾಕಿದ್ಲು. ಸೊ ಅದು ಇವತ್ತು ಮೆಚೂರ್ ಆಗಿದೆ. ಅವಳ ಅಕೌಂಟಲ್ಲಿ ಬಂದು ಟೋಟಲ್ 20 ಗ್ರಾಮ್ಸ್ 500 ಮಿಲಿ ಅಕ್ಯುಮುಲೇಟ್ ಆಗಿದೆ. ಸೊ ಅದರಂತೆ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಯಾರಿಗೆ ತಾನೇ ಚಿನ್ನ ಅಂದರೆ ಇಷ್ಟ ಇರಲ್ಲ. ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ಲು ಈ ದಿನ ಯಾವತ್ತು ಬರುತ್ತೆ ಅಂತ. ಫೈನಲಿ ಸೊ ಕರ್ಕೊಂಡು ಬಂದಿದ್ದೀನಿ. ಸೊ ಫಸ್ಟ್ ಕಲೆಕ್ಷನ್ ತೋರಿಸಿದ್ರು. ಇದರಲ್ಲಿ ಶಾರ್ಟ್ ನೆಕ್ಲೆಸ್ನ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ನೆಕ್ಸ್ಟ್ ಕಲೆಕ್ಷನ್ ಬಂದು ಸಿಂಪಲ್ ಆಗಿತ್ತು. ಸೊ ಇದರಲ್ಲಿ ಎಲಿಫೆಂಟ್ ಡಿಸೈನ್ ಎಲ್ಲ ಇದೆ. ಈ ಗೋಲ್ಡ್ ಟ್ರೀ ಬೆನಿಫಿಟ್ ಏನಪ್ಪ ಅಂತ ಅಂದರೆ ನಮಗೆ 11 ಮಂತ್ಸ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಬೇಕಾಗುತ್ತೆ. ಎವ್ರಿ ಮಂತ್ ಎಷ್ಟು ಅಮೌಂಟ್ ಆಗುತ್ತೋ ಅಷ್ಟು ಪೇ ಮಾಡ್ಬೋದು. ಎಕ್ಸಾಂಪಲ್ 10,000. ಸೊ 11 ಮಂತ್ಸ್ಗೆ ಇಟ್ ವಿಲ್ ಬಿ 1,10,000. ಎವ್ರಿ ಮಂತ್ ನೀವು 10,000 ಪೇ ಮಾಡಿದ ತಕ್ಷಣ ಅವತ್ತಿನ ಗೋಲ್ಡ್ ರೇಟ್ ಏನಿರುತ್ತೆ ಅಷ್ಟು ಚಿನ್ನ ಬಂದು ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಆಗಿರುತ್ತೆ. ಸೊ ಅದನ್ನು ನೀವು ಸ್ಟೇಟ್ಮೆಂಟಲ್ಲಿ ಕೂಡ ನೋಡ್ಕೋಬೋದು. ಸೊ ಅಟ್ ಎಂಡ್ 11 ಮಂತ್ಸಿಗೆ ಎಷ್ಟು ಗೋಲ್ಡ್ ನಿಮಗೆ ಡೆಪಾಸಿಟ್ ಆಗಿರುತ್ತೋ ಅಷ್ಟು ಗೋಲ್ಡ್ ಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ನಮ್ದು ಬಂದು 20 ಗ್ರಾಮ್ 500 ಮಿಲಿ ಡೆಪಾಸಿಟ್ ಆಗಿತ್ತು. ಈ ಥರ ಮಾಡೋದ್ರಿಂದ ನಿಮಗೆ ಗೋಲ್ಡ್ ರೇಟ್ ಕಮ್ಮಿ ಆದರೂ ಕೂಡ ಅದ್ರ ಬೆನಿಫಿಟ್ ಸಿಗುತ್ತೆ. ಗೋಲ್ಡ್ ರೇಟ್ ಕಮ್ಮಿ ಆಗಿದ್ದನ್ನು ನೀವೇನಾದ್ರು ಪೇಮೆಂಟ್ ಮಾಡಿದ್ರಿ ಅಂದರೆ ಅಷ್ಟು ಗೋಲ್ಡ್ ನಿಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಆಗಿರುತ್ತೆ. ಹಾಗಾಗಿ ಆ ಬೆನಿಫಿಟ್ ಯಾವತ್ತೂ ನಿಮಗೆ ಲೂಸ್ ಆಗಲ್ಲ. ಸೊ ಈ ಥರ ಮಾಡೋದ್ರಿಂದ ನಾವು ಮೇಕಿಂಗ್ ವೇಸ್ಟೇಜ್ ಎರಡನ್ನೂ ಸೇವ್ ಮಾಡ್ಬೋದು. ಅದು ಅಲ್ಲದೆ ಈ ಗೋಲ್ಡ್ ರೇಟ್ ಫ್ಲಕ್ಚುಯೇಟ್ ಆಗ್ತಾ ಇರುತ್ತಲ್ಲ, ಅದರಿಂದ ಕೂಡ ಬೆನಿಫಿಟ್ ಸಿಗುತ್ತೆ. ಸೊ ಒಂದ್ಸರಿ ಟ್ರೈ ಮಾಡಿ. ಕೇರಳ ಡಿಸೈನ್ಸ್ ಕೂಡ ಸಿಗುತ್ತೆ. ಸೊ ಯಾರಿಗೆಲ್ಲ ಕೇರಳ ಡಿಸೈನ್ಸ್ ಇಷ್ಟನೋ ಅವ್ರು ಬಂದು ಪರ್ಚೇಸ್ ಮಾಡ್ಬೋದು. ನೋಡಿ ಈ ಥರ ಎಲ್ಲ ಸಿಂಪಲ್ ಡಿಸೈನ್ಸ್. ಕೆಲವೊಂದು ಡಿಸೈನ್ಸ್ಗಳು ಸೇಮ್ ಆರ್ಟಿಫಿಷಿಯಲ್ ಥರನೇ ಇರುತ್ತೆ. ಸೊ ಅದನ್ನು ತೊಗೊಂಡ್ರೂ ನಮಗೆ ಗೋಲ್ಡ್ ಥರ ಅನಿಸಲ್ಲ. ಸೊ ಎಲ್ಲ ಆರ್ಟಿಫಿಷಿಯಲ್ ಸೆಟ್ ಅಂತ ಅನಿಸುತ್ತೆ. ಸೊ ಚೂಸ್ ಮಾಡುವಾಗ ನೋಡ್ಕೊಂಡು ಚೂಸ್ ಮಾಡಿ, ಬಿಕಾಸ್ ಅದೇ ಥರ ಸಿಮಿಲರ್ ಇವಾಗ ಆಚೆ ಕಡೆನೂ ಸಿಕ್ಬಿಡುತ್ತೆ. ಕೆಲವರು ಸ್ಟೋನ್ಸ್ ಇರೋ ಜ್ಯುವೆಲರಿನ ಇಷ್ಟಪಡ್ತಾರೆ, ಬಟ್ ಪರ್ಚೇಸ್ ಮಾಡುವಾಗ ಅದನ್ನು ಪ್ರಿಫರ್ ಮಾಡಲ್ಲ. ಬಿಕಾಸ್ ಸ್ಟೋನ್ ವೆಯ್ಟ್ ಕೂಡ ಆ್ಯಡ್ ಆಗುತ್ತೆ ಅಂತ ಬಿಲೀವ್ ಮಾಡ್ತಾರೆ. ಬಟ್ ಅಲ್ಲ, ಸ್ಟೋನ್ ಚಾರ್ಜಸ್ ಮತ್ತು ಪರ್ಲ್ ಚಾರ್ಜಸ್ ಸಪ್ರೇಟ್ ಇರುತ್ತೆ. ಈ ಜ್ಯುವೆಲರಿ ಶಾಪ್ ಬಂದು ಸಬಾ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಭೀಮಾ ಜ್ಯುವೆಲರ್ಸ್. ಸೊ ಸಬಾ ಬಸ್ ಸ್ಟ್ಯಾಂಡ್ ಆಪೋಸಿಟೇ ಇದೆ. ಈ ಶಾರ್ಟ್ ನೆಕ್ಲೆಸ್ ಕೂಡ ನಾವು ಟ್ರೈ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ಇದು ಅರೌಂಡ್ 18 ಗ್ರಾಮ್ಸ್ ಬರುತ್ತೆ. ಸೊ ನಮ್ಮ ಬಜೆಟಲ್ಲಿ ಆರಾಮಾಗಿ ತೊಗೋಬೋದು. ನಿಮಗೆ ಗೋಲ್ಡ್ ಎಷ್ಟು ಅಕ್ಯುಮುಲೇಟ್ ಆಗಿತ್ತೋ ಅಷ್ಟು ಮಾತ್ರ ಬೈ ಮಾಡಿ, ಎಕ್ಸ್ಟ್ರಾ ಬೈ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಎಕ್ಸ್ಟ್ರಾ ಗೋಲ್ಡಿಗೆ ಎಕ್ಸ್ಟ್ರಾ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಅಪ್ಲಿಕಬಲ್ ಇರುತ್ತೆ. ಸೊ ಎಕ್ಸ್ಟ್ರಾ ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಎಷ್ಟು ಅಕ್ಯುಮುಲೇಟ್ ಆಗಿರುತ್ತೋ ಅಷ್ಟು ಮಾತ್ರ ಪರ್ಚೇಸ್ ಮಾಡಿ. ಈ ಲಾಂಗ್ ಸೆಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಫಿನಿಶಿಂಗ್, ಕಾರ್ವಿಂಗ್ಸ್, ಅದು ಅಲ್ಲದೆ ಇದು ಆ್ಯಂಟಿಕ್ ಜ್ಯುವೆಲರೀಸ್, ವೇಸ್ಟೇಜ್ ಮೇಕಿಂಗ್ ಕೂಡ ತುಂಬ ಜಾಸ್ತಿ ಇರುತ್ತೆ ಇದ್ರ ಮೇಲೆ. ಇದೊಂದು ಶಾರ್ಟ್ ನೆಕ್ಲೆಸ್ ನಾನು ಟ್ರೈ ಮಾಡಿದೆ. ಪಾಲಿಶ್ ಸ್ವಲ್ಪ ಡಿಫ್ರೆಂಟ್ ಇದೆ. ನಾನು ಕೇಳಿದೆ ಗೋಲ್ಡ್ ಪಾಲಿಶಲ್ಲಿ ಈ ಥರದ್ದು ಇದೆಯಾ ಅಂತ. ಇಲ್ಲ ಅವರಂದರು ಅದು ಹಾಗೆ ಬಂದಿರುತ್ತೆ. ಬಟ್ ವೇರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಇದು ಒಂದು ಆ್ಯಂಟಿಕ್ ಸೆಟ್ ಅವಳು ಟ್ರೈ ಮಾಡಿದ್ಲು, ಅದು ಕೂಡ ಚೆನ್ನಾಗಿತ್ತು. ಇದು ಸೆಟ್ ಅವಳು ಒಂದು ಸರಿ ಟ್ರೈ ಮಾಡಿದ್ಲು, ಇಬ್ಬರಿಗೂ ಕೂಡ ಚೆನ್ನಾಗಿ ಕಾಣ್ತಿತ್ತು. ಪಾಲಿಶ್ ಒಂದು ಚೇಂಜ್ ಇರೋದ್ರಿಂದ ನಾವು ಸೆಲೆಕ್ಟ್ ಮಾಡಲಿಲ್ಲ. ಇದು ನೋಡಿ ತುಂಬ ಚೆನ್ನಾಗಿದೆ, ಗಂಡ ಬೇರೊಂಡ ಡಿಸೈನ್. ಸೊ ಇವು 3 ಶಾರ್ಟ್ ನೆಕ್ಲೆಸ್ ನಾವು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೀವಿ. ಸೊ ಇದು ಒಂದು ಟ್ರೈ ಮಾಡಿದ್ದು, ವೇರ್ ಮಾಡಿ ನೋಡಿದ್ವಿ ತುಂಬ ಸೆಟ್ಸ್ನ. ಎಷ್ಟೇ ಆದರೂ ಹುಡುಗಿಯರಲ್ವ, ತುಂಬ ಆಸೆ ಜಾಸ್ತಿ ಇರುತ್ತೆ. ಇದೆಲ್ಲ ಬಂದು ಇಯರಿಂಗ್ಸ್. ಸೊ ಇದು ಇನ್ನೊಂದು ಕಲೆಕ್ಷನ್ಸ್. ತುಂಬ ಡಿಸ್ಪ್ಲೇ ಇದೆ, ತುಂಬ ದೊಡ್ಡ ಶಾಪು, ತುಂಬ ಕಲೆಕ್ಷನ್ಸ್ ಇರುತ್ತೆ. ನೋಡೋಕ್ಕೆ ಚಿಕ್ಕದ ಥರ ಕಾಣುತ್ತೆ ಔಟ್ಸೈಡ್, ಬಟ್ ಒಳಗಡೆ ತುಂಬ ದೊಡ್ಡದಿದೆ. ಸೊ ಬನ್ನಿ ಒಂದು ಸರಿ ವಿಸಿಟ್ ಮಾಡಿ. ಇದು ಕರಿಮಣಿ ಸೆಟ್ ನನಗೆ ಇಷ್ಟ ಇತ್ತು, ಟ್ರೈ ಮಾಡಬೇಕು ಅಂತ. ಬಟ್ ಆದರೆ ಯಾವುದೂ ನಮ್ಮ ಹಿಂದೂ ಸೈಡ್ ಇರೋ ಡಿಸೈನ್ ಇರಲಿಲ್ಲ. ಸೊ ಇಷ್ಟ ಆಗಲಿಲ್ಲ. ಕೆಲವೊಂದು ಪರ್ಲ್ ಸೆಟ್ ಕೂಡ ಅವಳು ಟ್ರೈ ಮಾಡಿದ್ಲು, ಅದು ಕೂಡ ಚೆನ್ನಾಗಿತ್ತು. ಇಲ್ಲಿ ನೋಡಿ ಡಾಲರ್ ಎಷ್ಟು ತುಂಬ ಚೆನ್ನಾಗಿದೆ. ಇದು ಒಂದು ಶಾರ್ಟ್ ನೆಕ್ಲೆಸ್ ಇಬ್ಬರು ಟ್ರೈ ಮಾಡಿದ್ವಿ, ಚೆನ್ನಾಗಿ ಕಾಣ್ತಾಯಿತ್ತು. ಬಟ್ ಹೇಳ್ದಂಗೆ ಆರ್ಟಿಫಿಷಿಯಲ್ ಥರ ಕಾಣ್ತಾಯಿತ್ತು. ಈ ಥರ ಆರ್ಟಿಫಿಷಿಯಲ್ ಕೂಡ ಬಂದುಬಿಟ್ಟಿದೆ, ಸೊ ಅದಕ್ಕೆ ತೊಗೊಳ್ಳಿಲ್ಲ. ಇದೆಲ್ಲ ಕರಿಮಣಿ ಚೈನ್ಸು, ತುಂಬ ಕಲೆಕ್ಷನ್ಸ್ ಇದೆ ಅದರಲ್ಲೂ ಕೂಡ. ಬ್ಯಾಂಗಲ್ ಕೂಡ ಟ್ರೈ ಮಾಡಿದ್ಲು, ಡಿಸೈನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಆ್ಯಂಟಿಕ್ ಬ್ಯಾಂಗಲ್ಸ್ ಮತ್ತು ಡೈಲಿ ವೇರ್ ಬ್ಯಾಂಗಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು
ಸಮ್ ಆಫ್ ದ ಫ್ಯಾನ್ಸಿ ಸೆಟ್ಸ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ವೇರ್ ಮಾಡಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಶಾರ್ಟ್ ನೆಕ್ಲೆಸ್, ತೋಳ್ಬಂದಿ. ಹಿಯರ್ ಅಟ್ ದ ಎಂಡ್ ಅವಳು ಫೈನಲಿ ಇದನ್ನು ಇಷ್ಟಪಟ್ಟಳು. ನಮಗೂ ಕೂಡ ಇದು ತುಂಬಾ ಇಷ್ಟ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.